ಮತಗಳ್ಳತನ ಅನ್ನೋದೇ ಸಂಪೂರ್ಣ ಸುಳ್ಳು ಸುದ್ದಿ. ರಾಜಕೀಯಕ್ಕೋಸ್ಕರ ಆರೋಪ ಮಾಡೋದು ಸರಿಯಲ್ಲ. ರಾಹುಲ್ ಗಾಂಧಿ ಆರೋಪಕ್ಕೆ ಈಗ ಚುನಾವಣಾ ಆಯೋಗ ಉತ್ತರವನ್ನ ಕೊಟ್ಟಿದೆ. ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತವಾಗಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನ ಬಹಿರಂಗಪಡಿಸಿದ್ದಾರೆ. ಮಹದೇವಪುರದಲ್ಲಿ ಸಾಕಷ್ಟು ಮತಗಳ್ಳತನ ಆಗಿದೆ, ಹಾಗಾಗಿ ನಾವು ಸೋಲನ್ನ ಅನುಭವಿಸುವಂತಹ ಪರಿಸ್ಥಿತಿ ಅಲ್ಲಿ ಎದುರಾಯಿತು. ಯಾವ ರೀತಿಯಾಗಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನ ಮೊನ್ನೆ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತವಾಗಿ ಬಹಿರಂಗ ಆರೋಪವನ್ನ ಮಾಡಿದ್ರು. ಹಾಗಾಗಿ ಈಗ ಕೇಂದ್ರ ಚುನಾವಣಾ ಆಯೋಗ ಕೂಡ ಸರಿಯಾಗಿ ತಿರುಗೇಟನ್ನ ನೀಡಿದೆ. चुनाव आयोग मतदाताओं के नाम एक संदेश देना चाहता है। भारत के संविधान के अनुरूप भारत का हर नागरिक जो 18 वर्ष की आयु पूरी कर चुका हो उसे मतदाता अवश्य बनना चाहिए और मतदान भी अवश्य करना चाहिए। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇವಾಗ ರಾಹುಲ್ ಗಾಂಧಿ ಅವರು ಮೊನ್ನೆ ತಾನೇ ಪ್ರೆಸ್ ಮೀಟ್ ಮಾಡೋ ಮೂಲಕ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದು ಬಹಿರಂಗ ಪಡಿಸಿದ್ರು. ಮತ್ತೊಂದ್ ಕಡೆ ಹೇಳಿದ್ರು ಚುನಾವಣಾ ಆಯೋಗ ಬಿಜೆಪಿ ಏಜೆಂಟ್ಗಳಂತೆ ಕೆಲಸ ಮಾಡ್ತಿದೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಿದ್ದು. ಬಟ್ ಈಗ ಕೇಂದ್ರ ಚುನಾವಣಾ ಆಯೋಗವೇ ಈಗ ಮತ್ತೆ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಿದ್ರೆ ಈಗ ಕೇಂದ್ರ ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ? ಕೆಲವು ವರ್ಷಗಳಿಂದ ಒಂದು ಪ್ಯಾಟರ್ನ್ ಅನ್ನು ಗಮನಿಸ್ತಾ ಇದ್ದೀವಿ. ನಾವು ಗೆದ್ದಾಗ ಎಲ್ಲ ಸರಿ ಇರುತ್ತೆ, ಅಲ್ಲಿ ಯಾವುದೇ ವೋಟರ್ ಅಲ್ಲಿ ಕಳ್ಳತನ ಆಗಿರೋದಿಲ್ಲ ಅಥವಾ ಯಾವುದೇ ಒಂದು ವೋಟಿಂಗ್ ಮಷೀನಲ್ಲಿ ಸಮಸ್ಯೆ ಇರೋದಿಲ್ಲ. ಆದರೆ ನಾವು ಸೋತಾಗ ಮಾತ್ರ ಅಲ್ಲಿ ಸಮಸ್ಯೆಗಳಿರ್ತವೆ ಅನ್ನೋಂಥ ಆರೋಪವನ್ನು ಮಾಡುವಂಥದ್ದು ವಿಪಕ್ಷಗಳು, ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಇಂಡಿ ಒಕ್ಕೂಟ ಏನಿದೆ ಅಥವಾ ಕಾಂಗ್ರೆಸ್ ಏನಿದೆ, ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಬರ್ತಿದ್ರು. ಈ ಹಿಂದೆ ಅದೇ ರೀತಿಯಾಗಿ EVM ಮಷೀನ್ಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಸದ್ಯಕ್ಕೆ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನಿಂದಲೇ ಬಿಹಾರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ RJD ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಸೇರಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾವೆ. ಸುಮಾರು 16 ದಿನಗಳ ಒಂದು ಯಾತ್ರೆಯನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇವತ್ತು ಚುನಾವಣಾ ಆಯೋಗ ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದು. ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮತ್ತು ಅಷ್ಟೇ ಕಾರವಾಕಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದೆ. ಈಗ ಒಂದೊಂದೇ ಆರೋಪಗಳಿಗೂ ಕೂಡ CVC ಆಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಅವರು ಅಷ್ಟೇ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಈಗ CVC ಜ್ಞಾನೇಶ್ ಕುಮಾರ್ ಹೇಳಿರುವಂತಹ ಮಾಹಿತಿಗಳನ್ನು ಆಧರಿಸಿ ನೋಡೋದಾದ್ರೆ, ಮೊದಲನೆಯದಾಗಿ ಎಲ್ಲವೂ ಈ ಆರೋಪವನ್ನ ಏನೋ ಮಾಡ್ತಾ ಇದ್ದಾವೆ ರಾಜಕೀಯ ಪಕ್ಷಗಳು. ಆದರೆ ಪ್ರತಿಯೊಂದಕ್ಕೂ ಒಂದು ವಿಂಡೋ ಇರುತ್ತೆ. ಒಂದು ಚುನಾವಣೆ ಆದಂತ ಸಂದರ್ಭದಲ್ಲಿ ಅಥವಾ ರಿಸಲ್ಟ್ ಬರುವಂತ ಸಂದರ್ಭದಲ್ಲಿ ಇಷ್ಟರ ಒಳಗೆ ನೀವು ಇದರ ಬಗ್ಗೆ ಒಂದು ಆಕ್ಷೇಪವನ್ನು ಎತ್ತಬೇಕು ಅಂತ ಹೇಳಿ. ಆದರೆ ಒಬ್ಬರು ಕೂಡ ಆ ಸಂದರ್ಭದಲ್ಲಿ ಬಂದು ಆಕ್ಷೇಪವನ್ನು ಎತ್ತೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರವನ್ನು ಒದಗಿಸಿರೋದಿಲ್ಲ. ಕೇವಲ ಒಂದು ಪ್ರೆಸೆಂಟೇಷನ್ ಅನ್ನ ಮಾಡಿ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಇಟ್ಟುಕೊಂಡು ಬಂದು ತಾವು ಹೇಳಿದ್ದೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು, ಇದೇ ಸಾಕ್ಷ್ಯಾಧಾರ ಅಂತ ಬಿಂಬಿಸುವಂಥದ್ದು ಅಂತ ಪ್ರಯತ್ನಗಳಿಗೆ ರಾಜಕೀಯ ಪಕ್ಷಗಳು ಕೆಲ ಪಕ್ಷಗಳು ಮುಂದಾಗ್ತಾ ಇದ್ದಾವೆ. ಈಗಲೂ ಕೂಡ ಚುನಾವಣಾ ಆಯೋಗ ಹೇಳುತ್ತೆ, ನಿಮಗೆ ಆ ರೀತಿಯಾದ ಸಮಸ್ಯೆ ಇದ್ರೆ ನೇರವಾಗಿ ನಮಗನ್ನ ಸಂಪರ್ಕವನ್ನ ಮಾಡಿ. ಆದರೆ ಅದನ್ನ ಮಾಡದೆ ಕೇವಲ ಇಲ್ಲಿ ಒಂದು ಟಾರ್ಗೆಟ್ ಮಾಡುವಂಥದ್ದು, ಸಂಸ್ಥೆಯನ್ನೇ ಇಡೀ ಒಂದು ಚುನಾವಣಾ ಆಯೋಗವನ್ನೇ ಟಾರ್ಗೆಟ್ ಮಾಡುವಂಥದ್ದು, ಇಲ್ಲಿ ಕೆಲಸ ಮಾಡುವಂಥವರನ್ನ ಟಾರ್ಗೆಟ್ ಮಾಡೋದು, ವೋಟರ್ಸ್ಗಳನ್ನ ಟಾರ್ಗೆಟ್ ಮಾಡೋದು, ಇದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಜ್ಞಾನೇಶ್ ಕುಮಾರ್ ಅವರು ಹೇಳಿರುವಂಥದ್ದು. ಜೊತೆಗೆ ಮತ್ತೂ ಮುಂದುವರೆದವರು ಒಂದು ಮಾತನ್ನ ಹೇಳ್ತಾರೆ. ಈಗ ಕೆಲ ಸಮಯದಿಂದ ಏನಾಗ್ತಾ ಇದೆ ಇಲ್ಲಿ ಅಂತ ನೋಡೋದಾದ್ರೆ, ಚುನಾವಣಾ ಆಯೋಗದ ಹೆಗಲ ಮೇಲೆ ಗನ್ನನ್ನ ಇಟ್ಟು ವೋಟರ್ಸ್ ಮತದಾರರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಮತದಾರರು ಹೆದರೋದಿಲ್ಲ, ಚುನಾವಣಾ ಆಯೋಗ ಕೂಡ ಹೆದರೋದಿಲ್ಲ. ಸಾಕಷ್ಟು ಕಠಿಣ ಸಮಯದಲ್ಲೂ ಕೂಡ ಸ್ಪಷ್ಟವಾದಂಥ ನಿಲುವಿನೊಂದಿಗೆ ಎಲ್ಲ ಜಾತಿ ಧರ್ಮ ಅಂತಸ್ತು, ಅವರು ಶ್ರೀಮಂತರಿರ್ಬೋದು ಬಡವರಿರ್ಬೋದು, ಅವರು ಯಾರೇ ಇದ್ರು ಎಲ್ಲರ ಪರವಾಗಿ ನಾವು ನಿಲ್ತೀವಿ, ರಾಜಕೀಯ ಪಕ್ಷಗಳ ಪರವಾಗಿ ಕೂಡ ನಾವು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿನೊಂದಿಗೆ ಕೆಲಸವನ್ನ ಮಾಡ್ತೀವಿ. ಹೀಗಾಗಿ ಇಲ್ಲಿ ಈ ಆರೋಪಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿಲ್ಲ ಅನ್ನುವಂಥ ಸ್ಪಷ್ಟವಾದಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲೂ ನೋಡಿ, ಈಗ ನಾವು ನೋಡ್ತಾ ಇದ್ವಿ, ಕಾಂಗ್ರೆಸ್ ಈಗ ಆರೋಪ ಮಾಡ್ತಾ ಇದ್ದದ್ದು ಮಹದೇವಪುರ ಒಂದು ಉದಾಹರಣೆಯನ್ನು ಕೊಟ್ಟಿದ್ರು ಕೂಡ ಅವಾಗ ಅಖಿಲೇಶ್ ಯಾದವ್ ಕೂಡ ಇದೇ ಮಾತನ್ನ ಹೇಳಿದ್ರು. ಈಗ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಯಾಕೆ ಇದನ್ನ ಒಂದು ಉನ್ನತ ಮಟ್ಟದ ತನಿಖೆಗೆ ಅಲ್ಲಿ ಆದೇಶವನ್ನ ಕೊಡಬಾರದು, ಯಾಕೆ ಈ ರೀತಿಯಾಗಿ ಯಾರೆಲ್ಲ ಅಧಿಕಾರಿಗಳು ತಪ್ಪನ್ನ ಮಾಡಿದ್ದಾರೆ ಅಂತವರನ್ನ ಹುಡುಕುವಂತ ಪ್ರಯತ್ನ ಮಾಡಬಹುದು ಅಂತೇಳಿ ಅವತ್ತು ಅಖಿಲೇಶ್ ಯಾದವ್ ಕೂಡ ಕೇಳಿದ್ರು. ಅಂದ್ರೆ ಇಂಡಿ ಒಕ್ಕೂಟದವರು ಕೂಡ ಈ ಬಗ್ಗೆ ಸಾಕಷ್ಟು ಭಿನ್ನಮತಗಳಿದಾವೆ, ಭಿನ್ನಾಭಿಪ್ರಾಯಗಳಿದಾವೆ. ಈಗ ಉದಾಹರಣೆಗೆ ನೋಡೋದಾದ್ರೆ ಒಂದು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ
ಕಾಶ್ಮೀರದ ಮುಖ್ಯಮಂತ್ರಿ ಇರ್ಬೋದು ಅಥವಾ ಇಲ್ಲಿ ಅಖಿಲೇಶ್ ಯಾದವ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ನಿಲುವಿನೊಂದಿಗೆ ವಿಭಿನ್ನವಾದಂಥ ನಿಲುವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಆದರೆ ಈಗ ಬಿಹಾರದಲ್ಲಿ ಚುನಾವಣೆ ಇದೆ. ಈ ಚುನಾವಣೆ ಹೊಸ್ತಿಲಲ್ಲೇ ಮತಗಳ್ಳರನ್ನ ಓಡಿಸಿ ಅನ್ನುವಂಥ ಸ್ಲೋಗನ್ ಒಂದಿಗೆ ರಾಜಕೀಯ ಅಭಿಯಾನವನ್ನು ರಾಹುಲ್ ಗಾಂಧಿ ಶುರು ಮಾಡಿರುವಂಥದ್ದು. ಆ ಮಧ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಸ್ಪಷ್ಟವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮತಗಳ್ಳತನ ಆಗಿಲ್ಲ. ಕೆಲವು ಕಡೆ ಡಬಲ್ ಅಂದರೆ ಈಗ ನಾವು ಈಗ ಉದಾಹರಣೆಗೆ ನಾವು ಬಿಹಾರವನ್ನೇ ತೆಗೆದುಕೊಳ್ಳೋದಾದ್ರೆ ಅಲ್ಲಿ SIR ನಾವು ಜಾರಿಗೆ ತರ್ತಾ ಇದ್ದೀವಿ. ಅಂದರೆ ಯಾರೆಲ್ಲ ಈಗ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಅಕ್ರಮ ನುಸುಳುಕೋರರು ಯಾರಿದ್ದಾರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನು ನಾವು ತೆಗೆಯುವಂತಹ ಒಂದು ಕ್ಲೀನಪ್ ಪ್ರೊಸೀಜರ್ ಅನ್ನ ಮಾಡ್ತಾ ಇದ್ದೀವಿ. ಆ ಮೂಲಕವಾಗಿ ಎಲ್ಲಾದರೂ ಡಬಲ್ ವೋಟಿಂಗ್ ಆಗುವಂಥದ್ದು ಇದ್ದಿದ್ರೆ ಅಥವಾ ಯಾರಾದ್ರೂ ಈಗ ಕೆಲವು ಕಡೆ ನೋಡ್ತೀವಿ ನಾವು ಕೆಲವೊಬ್ಬರದ್ದು ತಮ್ಮ ಒಂದು ನೇಟಿವ್ನಲ್ಲೂ ಕೂಡ ಮತದಾನ ಮಾಡೋದಕ್ಕೆ ಒಂದು ಮತಪಟ್ಟಿಯನ್ನು ಪಡೆದುಕೊಂಡಿರ್ತಾರೆ. ಜೊತೆಗೆ ಅವರು ಯಾವ ಊರಲ್ಲಿ ಕೆಲಸವನ್ನು ಮಾಡ್ತಾರೆ ಅಲ್ಲೂ ಕೂಡ ತಮ್ಮ ಹೆಸರನ್ನು ನೋಂದಾಯಿಸಿರ್ತಾರೆ. ಹೀಗಾಗಿ ಡಬಲ್ ಇರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಜೊತೆಗೆ ಇನ್ನು ಕೆಲವೊಂದಿಷ್ಟು ಕಡೆ ಸಾವು ನೋವಾಗಿದ್ದು ಕೂಡ ಕ್ಲೀನಪ್ ಆಗಿರೋದಿಲ್ಲ. ಸಾವು ಆದಂಥ ಸಂದರ್ಭದಲ್ಲೂ ಕೂಡ ಅವೆಲ್ಲವನ್ನ ಕ್ಲೀನಪ್ ಪ್ರೊಸೀಜರ್ನ ನಾವು ಈಗ ಬಿಹಾರದಲ್ಲೂ ಮಾಡ್ತೀವಿ. ಇದೇ ರೀತಿಯಾಗಿ ಇಡೀ ದೇಶಾದ್ಯಂತ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಜ್ಞಾನೇಶ್ ಕುಮಾರ್ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನಾದರೂ ನಿಮ್ಮಲ್ಲಿ ಸಮಸ್ಯೆಗಳಿದ್ರೆ, ಏನಾದರೂ ನಿಮ್ಮಲ್ಲಿ ಆರೋಪಗಳಿದ್ರೆ ಸೂಕ್ತ ಸಮಯದಲ್ಲಿ ನಮ್ಮ ಮುಂದೆ ತನ್ನಿ ಅನ್ನುವಂಥದ್ದನ್ನು ಕೂಡ ಕರೆಯನ್ನ ಕೂಡ ರಾಜಕೀಯ ಪಕ್ಷಗಳಿಗೆ ಜ್ಞಾನೇಶ್ ಕುಮಾರ್ ಕೊಟ್ಟಿರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.